ನಾವು ಅರ್ನ್ ಮಾಡಿರೋ ದುಡ್ಡು, ನಾವು ಅರ್ನ್ ಮಾಡಿರೋ ಸರ್ಟಿಫಿಕೇಟ್ಸು, ನಾವು ಅರ್ನ್ ಮಾಡಿರೋ ಬ್ರ್ಯಾಂಡು, ನಾವು ಏನೇ ಅರ್ನ್ ಮಾಡಿದ್ರು ಇನ್ಕ್ಲೂಡಿಂಗ್ ಅವ್ರ ಬಾಡಿ ಯೂಸ್ ಅಷ್ಟೇ ಕಂಪ್ಲೀಟಾಗಿ ಒಂದಿನ ಈ ಥರ ಬರ್ನ್ ಆಗಿಬಿಡುತ್ತೆ. ಉಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮ್ಮ ಸೋಲ್ ಆ್ಯಂಡ್ ನಮ್ಮ ಹ್ಯಾಪಿನೆಸ್. ಬನ್ನಿ ನಿಮಗೆ ಒಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೀನಿ. ಇದು ನಿಜವಾಗ್ಲೂ ಒಂದು 15 ದಿನದಲ್ಲಿ ನಡೆದಿರುವಂಥ ಒಂದು ಘಟನೆ. ಆಮೇಲೆ ಒಂದು ವಾರ್ನಿಂಗ್ ಕೊಟ್ಬಿಡ್ತೀನಿ. ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಯು ಕಾಂಟ್ ಸಿ ದಿಸ್, ಅಂದರೆ ನೀವು ನೋಡಿರೋದನ್ನ ನಿಮಗೆ ಮರೆಯೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಪವರ್ಫುಲ್ ಕಾನ್ಸೆಪ್ಟ್ಸ್ ನಿಮಗೆ ಹೇಳ್ಕೊಡ್ತೀನಿ, ಏನು ನಾವು ಕಲ್ತ್ಕೊಂಡಿದ್ದೀವಿ ಅಂತ. ಆಲ್ಮೋಸ್ಟ್ ಒಂದು 15 ದಿನದ ಹಿಂದೆ ನನಗೆ ಸಂಜೆ ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಕಾಲ್ ಬಂದುಬಿಟ್ಟು ಒಂದು ವ್ಯಕ್ತಿ ನನಗೆ, ನಾನು ಈ ಥರ ಗಣಪತಿ ಅಂತ ನನ್ನ ಹೆಸರು, ನಾನು ಒಂದು ರೆಸಾರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ಅಲ್ಲಿ ಕೆಲಸ ಬಿಟ್ಟು ಹೊರಗಡೆ ಬರಬೇಕಾದ್ರೆ ನಾನೊಬ್ಬರು ಕೊಲ್ಲಿಗೆ ಹೇಳಿದ್ರು, ನೀವು ಯಾಕೆ ಭಜನ್ ಹತ್ರ ಹೋಗ್ಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಬಗ್ಗೆ ನಾನು ಹೋಗಿ ಒಂದು ವೀಡಿಯೋಸು ಯೂಟ್ಯೂಬು ಎಲ್ಲ ನೋಡಿದೆ. ಆಮೇಲೆ ನನಗೇನೋ ಅನಿಸ್ತು, ಆಯಿತು ನಾನು ಇವ್ರನ್ನ ಕಾಲ್ ಮಾಡಿ ಮಾತಾಡಬೇಕು, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೀನಿ. ನಾನು ನಿಮ್ಮ ಒಂದು ಕೌಂಟಿಗೆ ಸೇರ್ಬೋದಾ, ನಿಮ್ಮೊಟ್ಟಿಗೆ ಕೆಲಸ ಮಾಡ್ಬೋದಾ ಅಂತ ಕೇಳಿದ್ರು. ನನಗೆ ಅವ್ರು ಯಾರು ಏನು ಗೊತ್ತಿಲ್ಲ. ಬಟ್ ನಾನು ಓಕೆ ಆಯಿತು ಬನ್ನಿ, ಫಸ್ಟ್ ರೆಸ್ಯೂಮ್ ಕಳಿಸಿ, ಬಿಕಾಸ್ ಇಂಟರ್ವ್ಯೂ ಕರೆಯೋದಕ್ಕಿಂತ ಮುಂಚೆ ರೆಸ್ಯೂಮ್ ಕಳಿಸಿ ಅಂತ ಹೇಳಿದೆ. ರೆಸ್ಯೂಮ್ ನೋಡಿದೆ, ಇಂಟ್ರೆಸ್ಟಿಂಗ್ ಇತ್ತು. ಒಳ್ಳೆ ಕಂಪ್ನಿಗಳಲ್ಲಿ, ಬೆಂಗಳೂರು ಬೇರೆ ಬೇರೆ ಕಡೆಗಳಲ್ಲಿ ಒಳ್ಳೆ ಜಾಬ್ ಮಾಡಿದ್ದಾರೆ. ಸರಿ ಆಯಿತು ಅಂತೇಳಿ ಆಮೇಲೆ ನಾನು ಹಾಗೆ ಇಟ್ಟೆ. ಜನರಲ್ ನನ್ನೊಂದು ಹ್ಯಾಬಿಟ್ ಇದೆ, ನಾನು ಯಾರಿಗಾದ್ರೂ ಜಾಬ್ ಬೇಕು ಅಂತ ಹೇಳಿದ್ರೆ ಇಫ್ ದೇ ಆರ್ ಪರ್ಸಿಸ್ಟೆನ್ಸ್ ಓನ್ಲಿ ನಾನು ಅವ್ರನ್ನ ತಗೊಳ್ತೀನಿ. ಆಮೇಲೆ ನಾನು ಅದನ್ನ ಒಂದು 3-4 ಡೇಸನ್ನು ಏನೂ ಮಾಡೋಕ್ಕೋಗಿಲ್ಲ. ಪುನಃ ವ್ಯಕ್ತಿ ನನಗೆ ಒಂದು 3 ಡೇಸ್ ಕಳೆದು ಪುನಃ ಕಾಲ್ ಮಾಡ್ತಾರೆ. ಸರ್ ನಾನು ಕಳಿಸಿದ್ದೆ ರೆಸ್ಯೂಮು ನೋಡಿದ್ರಾ ಅಂತ. ಎಸ್ ಡೆಫಿನೆಟ್ಲಿ ನೋಡಿದ್ದೀನಿ, ನೀವೊಂದು ಕೆಲಸ ಮಾಡಿ ಡೈರೆಕ್ಟಾಗಿ ಪ್ರಾಪರ್ಟಿಗೆ ಬನ್ನಿ, ನನ್ನ ಮೀಟ್ ಮಾಡಿ ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ ಅವರು ಬರ್ತಾರೆ ಪ್ರಾಪರ್ಟಿಗೆ. ಬಂದು ಮೀಟ್ ಮಾಡಿದ್ಮೇಲೆ ನನಗೆ ತುಂಬ ಒಂದು ಪವರ್ಫುಲ್ ಕನ್ವರ್ಸೇಷನ್, ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 1 ಅವರ್ಗಿಂತ ಜಾಸ್ತಿ ನಾವು ಮಾತಾಡ್ತೀವಿ ಒಟ್ಟಿಗೆ ಕೂತ್ಕೊಂಡು. ಅವ್ರು ಹೇಳಿರುವಂಥ ಕೆಲವು ವಿಚಾರಗಳು, ಅವರು ಎಲ್ಲೋ ಒಂದು ಕಡೆ ಅವರು ತುಂಬ ಸ್ಪೋರ್ಟಿವ್ ಪರ್ಸನ್ನು, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಎಲ್ಲ ಮಾಡಿದ್ದಾರೆ. ಅವರು ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಒಂದು ಜಿಮ್ಮಲ್ಲಿ ಫಿಟ್ನೆಸ್ ಕೋಚಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸು, ಕಮಿಟ್ಮೆಂಟ್ಸ್ ಎಲ್ಲ ಇದ್ದ ಹಾಗೆ ಅವರು ಏನು ಮಾಡ್ತಾರೆ, ಅವರಿಗಿದ್ದಂಥ ಒಂದು ಪ್ಯಾಷನ್ನ ಸೈಡಿಗಿಟ್ಟು ಜಾಸ್ತಿ ಅವರು ಒಂದು ಕಾರ್ಪೊರೇಟ್ ಕಂಪ್ನಿಗೆ ನುಗ್ತಾರೆ. ಅಲ್ಲೋಗ್ಬಿಟ್ಟು ಕಂಪ್ಲೀಟಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಪೊಸಿಷನ್ಸ್ ಜಾಸ್ತಿ ಹೋಗುತ್ತೆ. ಅದೇ ಥರ ಅವರಿಗೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಗೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ತುಂಬ ಕೆಲಸ ಮಾಡಿದಾಗ ಅವರಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ದೊಡ್ಡ ಸ್ಯಾಲ್ರಿ, ಇನ್ನೊಂದು ಕಡೆ ದೊಡ್ಡದಾಗಿ ಕಮಿಟ್ಮೆಂಟ್ ಜಾಸ್ತಿ ಆಗಿರುತ್ತೆ, ಅದರೊಟ್ಟಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು ಮಲ್ಟಿಪಲ್ ಕಂಪ್ನೀಸಲ್ಲಿ ವರ್ಕ್ ಮಾಡಿ ಲಾಸ್ಟಿಗೆ ಬೇಡ, ನನಗೆ ದುಡ್ಡಿಗಿಂತ ನನ್ನ ಹೆಲ್ತ್ ಮುಖ್ಯ, ನನ್ನ ನೇಚರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ರಿಟರ್ನ್ ಬರ್ತಾರೆ. ಬಂದು ಕೊಡಗಲ್ಲಿ ಕೂಡ ಅವರು ಇಲ್ಲಿ ಜಾಯಿನ್ ಮಲ್ಟಿಪಲ್ ಅದರ್ ರೆಸಾರ್ಟ್ಸಿಗೆ ಜಾಯ್ನ್ ಆಗಿ ಹಿಲ್ ವರ್ಕ್ ಫಾರ್ ಸೋ ಮೆನಿ ಇಯರ್ಸ್. ಆದರೆ ಅವರಿಗೆ ಅನಿಸುತ್ತೆ, ನಾನು ಇಲ್ಲೂ ಕೂಡ ಕಾರ್ಪೊರೇಟ್ ಲೈಫಲ್ಲೇ ಇದ್ದೀನಿ, ಅದೇ ಥರ ಕೆಲಸ ಮಾಡ್ತಾಯಿದ್ದೀನಿ, ಪ್ರೆಷರ್ ಇದೆ, ತುಂಬ ಕೆಲಸದ ಒತ್ತಡ ಇದೆ, ಎಲ್ಲ ಥರದಲ್ಲೂ ಸಫರಿಂಗ್ ಆಗ್ತಾಯಿದೆ, ಬಟ್ ಸಂಬಳ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ನೆಮ್ಮದಿ ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳೋ ಒಂದು ಕಾನ್ಸೆಪ್ಟ್ನ ಅವ್ರು ಹೇಳ್ತಾರೆ. ಆ್ಯಂಡ್ ಈ ಫೀಲ್ಸ್ ದ್ಯಾಟ್ ಓಕೆ, ನನಗೆ ಈಗ ನಿಮ್ಮ ಹತ್ರ ಬರಲಿಕ್ಕಿರೋದು ಒಂದು ರೀಸನ್ ಏನು ಅಂತ ಹೇಳಿದ್ರೆ, ಐ ವಾಂಟ್ ಟು ಲೀಡ್ ಅ ಪರ್ಪಸ್ ಡ್ರಿವನ್ ಲೈಫು. 49 ವರ್ಷ ಆಯಿತು. ನಮ್ಮ ಕೊಡಗಲ್ಲಿ ಹೇಳ್ತಾರೆ, ಆಪದು ಪೋಪದು ನಾಪದಂಡ ಒಳ್ಳು ಅಂತ. ಅಂದರೆ 40 ವರ್ಷದ ಮೇಲೆ ಏನೂ ಇರೋಲ್ಲ ಲೈಫಲ್ಲಿ, ಎಲ್ಲ ಅದಕ್ಕಿಂತ ಮುಂಚೆನೇ ಆಗಬೇಕು ಅಂತ. ಬಟ್ ನಾವು ಆ 40 ವರ್ಷದ ಒಳಗಡೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ರಾಂಗ್ ನೆಟ್ವರ್ಕು, ರಾಂಗ್ ಕಾಂಟ್ಯಾಕ್ಟ್ಸು, ರಾಂಗ್ ಹ್ಯಾಬಿಟ್ಸು, ಎಲ್ಲ ತಪ್ಪುಗಳೇ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಈ ಒಂದು 40 ಮೇಲೆ ಏನೂ ಆಗಲ್ಲ ಅಂತ ಹೇಳುವಾಗ ಡಿಪ್ರೆಷನಿಗೆ ಬೀಳ್ತೀವಿ. ತುಂಬ ಜಾಗಗಳಲ್ಲಿ ಕೆಲಸಕ್ಕೆ ತಗೊಳ್ಳಲ್ಲ, ಯಾಕಂದರೆ ಇವರಿಗೆ 49, 50 ಈ ಥರ ಆಗಿಬಿಟ್ಟಿರುತ್ತೆ. ಇವರು ದೇ ಆರ್ ಫಿಟ್ ಫಾರ್ ನಥಿಂಗ್ ಅಂತ. ಅದು ಅಲ್ಲದೆ ನಮ್ಮಲ್ಲಿ 60 ಆಗಿಬಿಟ್ರೆ ಅಫಿಷಿಯಲಾಗಿ ರಿಟೈರ್ಮೆಂಟೇ ಕೊಟ್ಬಿಡ್ತಾರೆ. ಸೊ ಈ ಥರ ಒಂದು ಸೊಸೈಟಿಯಲ್ಲಿ ನಾವು ಇರುವಾಗ ಇಟ್ಸ್ ಹೈ ಟೈಮ್ ದಟ್ ವಿ ರಿಯಲೈಸ್ ಈ 40 ವರ್ಷದೊಳಗಡೆ ಏನು ಮಾಡ್ತೀವಿ, ಇಟ್ಸ್ ವೆರಿ ಕ್ರೂಷಿಯಲ್. ಬಟ್ ಫಾರ್ ಮೀ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್, ಲೈಫಲ್ಲಿ ರಿಟೈರ್ಮೆಂಟ್ ಇಲ್ಲ. ರಿಟೈರ್ಮೆಂಟ್ ಈಸ್ ಡೈರೆಕ್ಟ್. ದೇವರು ಯಾವಾಗ ನಮ್ಮ ಟೈಮ್ ಮುಗಿಯುತ್ತೆ ಕರೆಸ್ಕೊಳ್ತಾರೆ. ಆಯಿತು, ಒಂದು ಮಾತಾಡ್ತೀವಿ, ಆಮೇಲೆಲ್ಲ ಆಯಿತು. ನನಗನ್ಸುತ್ತೆ ಓಕೆ ಈಸ್ ಅ ವೆರಿ ಗುಡ್ ರಿಸೋರ್ಸು. ಆಮೇಲೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ಸಂಬಳಕ್ಕಿಂತ ಐ ವಾಂಟ್ ಟು ಜಾಯ್ನ್ ಯು, ಸೊ ಐ ವಾಂಟ್ ಟು ಕಮ್ ಫಾರ್ ಅ ಲೆಸ್ಸರ್ ಸ್ಯಾಲ್ರಿ, ಬಿಕಾಸ್ ಸ್ಯಾಲ್ರಿ ನನಗೆ ರಿಕ್ವೈರ್ಮೆಂಟ್ ಅಲ್ಲ, ಐ ವಾಂಟ್ ಟು ವರ್ಕ್ ವಿತ್ ಯು ಅಂತ. ಆಮೇಲೆ ಅವರಿಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ಈ ವಿಲ್ ಆಸ್ಕ್ ಫಾರ್ ಅ ಮಿನಿಮಲ್ ಅಮೌಂಟ್, ಜಸ್ಟ್ ದಟ್ ಅವ್ರಿಗೇನೆಂದರೆ ಲೈಫಲ್ಲಿ ತುಂಬ ಗಿಲ್ಟ್ ಇರುತ್ತೆ, ಏನೇನೋ ಕೆಲವು ವಿಚಾರಗಳಾಗಿಲ್ಲ, ಮಾಡಿಲ್ಲ, ತಪ್ಪು ಮಾಡಿಬಿಟ್ಟೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ನ ನನ್ನೊಟ್ಟಿಗೆ ಪರ್ಸ್ನಲಾಗಿ ಶೇರ್ ಮಾಡ್ತಾರೆ. ಆಮೇಲೆ ಐ ವಿಲ್ ಟೆಲ್ ಹಿಮ್, ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಜಾಬ್ ಆಪರ್ಚುನಿಟಿ ಏನು ಅಂತೇಳಿ. ಆಮೇಲೆ ನನ್ನೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಮನೆಗೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ನನಗೆ ಅನಿಸುತ್ತೆ,
ಈ ವ್ಯಕ್ತಿಯಲ್ಲಿ ಏನೋ ಒಂದು ಇದೆ, ರಿಯಲೈಸೇಷನ್ ಆಗಿದೆ, ಲೈಫಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಬ್ರ್ಯಾಂಡ್ಗೋಸ್ಕರ ಕೆಲಸ ಮಾಡಿದ್ದೀನಿ, ದೊಡ್ಡ ದೊಡ್ಡ ಕೆಲಸಗಳು ಮಾಡಿ ನನ್ನ ಸ್ವಂತ ಬ್ರ್ಯಾಂಡೇ ನಾನು ಕಳ್ಕೊಬಿಟ್ಟಿದ್ದೀನಿ. ನಾನು ಅವ್ರಿಗೆ ಹೇಳ್ತೀನಿ, ಲೈಫಲ್ಲಿ ನಿಮ್ಮ ಬ್ರ್ಯಾಂಡ್ನ ಕಳ್ಕೊಳ್ಳೋಷ್ಟು ದೊಡ್ಡ ಬ್ರ್ಯಾಂಡಿಗೆ ಕೆಲಸ ಮಾಡಿ ಲಾಸ್ಟಿಗೆ ನಿಮ್ಮ ಬ್ರ್ಯಾಂಡ್ ಇಲ್ದಂಗೆ ಆಗಿಬಿಟ್ರೆ ದೇರ್ ಇಸ್ ನೋ ವ್ಯಾಲ್ಯೂ, ಪರ್ಪಸೇ ಇರೋಲ್ಲ. ಸೊ ನೀವು ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು. ನನ್ನ ಹತ್ರ ಬಂದರೆ ದಿಸ್ ವಿಲ್ ಬಿ ಯುವರ್ ಲಾಸ್ಟ್ ಜಾಬ್ ಅಂತೇಳಿ ಅವ್ರನ್ನ ಕರ್ಕೊಂಡು ಬರುವ ಅಂತೇಳಿ ಅವರಿಗೊಂದು ಡೇಟ್ ಕೊಡ್ತೀನಿ. ಆ ಡೇಟ್ ಏನಪ್ಪ ಅಂತ ಹೇಳಿದ್ರೆ 10th ನಮ್ಮ ಪ್ರಾಪರ್ಟಿಗೆ ಜಾಯ್ನ್ ಆಗಬೇಕು, 7th ಸೆಷನ್ ಕಂಡಕ್ಟ್ ಮಾಡ್ತಾಯಿದ್ದೀನಿ, ಆ 7th ನೀವು ಬರಬೇಕು ಅಂತ ಹೇಳಿದಾಗ ಪಾಪ ಎಷ್ಟು ಖುಷಿಯಿಂದ ಓಡಿ ಬರ್ತಾರೆ ಅಂತೇಳಿ. ಆ ಒಂದು ಸೆಷನಿಗೆ ಬಂದಾಗ ತುಂಬ ಜನರು ಇರ್ತಾರೆ, ಅವ್ರ ಮಧ್ಯದಲ್ಲಿ ವೆನ್ ಈ ಶೇರ್ಸ್, ವೆನ್ ಈ ಟೆಲ್ಸ್ ಸರ್ಟನ್ ಥಿಂಗ್ಸ್ ಎಲ್ಲ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡುವಾಗ ಎವ್ರಿಬಡಿ ವಾಸ್ ಎಮೋಷ್ನಲ್ ಆ್ಯಂಡ್ ಇಟ್ ವಾಸ್ ಸೋ ಕನೆಕ್ಟೆಡು. ತುಂಬ ಖುಷಿ ಪಡ್ತಾರೆ, ವಾವ್ ಎಂಥ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಆ ಸೆಷನಲ್ಲಿ ಅಟೆಂಡ್ ಮಾಡಿದ್ಮೇಲೆ ಅವ್ರು ಕೊಟ್ಟಿರುವಂಥ ಒಂದು ವೀಡಿಯೋ ರಿವ್ಯೂ, ಈ ಒಂದು ರಿವ್ಯೂನ ನೋಡ್ಕೊಂಡು ಬನ್ನಿ. Hi guys, this is Ganpati here in Evergreen County. We are all very fortunate to go through a program which was hosted by Mr. Bhajan Bopana, which helps to discover yourself, try to find your true potential. It's a wonderful program called Millionaire Mind Activation, where there's a millionaire in every one of us. The true joy of discovering yourself is the purest form of happiness, which helps you to uncover a lot of miracles. ನೋಡಿದ್ರಲ್ಲ, ಈ ಒಂದು ರಿವ್ಯೂ ಕೊಡ್ತಾರೆ ನಮಗೆ, ಟೆಸ್ಟಿಮೋನಿಯಲು. ತುಂಬ ಖುಷಿಯಾಗುತ್ತೆ. ಈ ವ್ಯಕ್ತಿಯಲ್ಲಿ ನಾನು ಏನೋ ಒಂದು ಕಲ್ತಿದ್ದೀನಿ. ಅವರು ವೀಡಿಯೋಗೆ ಹೋಗಲ್ಲ, ಮಾತಾಡಲ್ಲ, ಏನಿಲ್ಲ, ಬಟ್ ಅವರು ಅವತ್ತು ಸ್ಪಾಂಟೇನಿಯಸ್ ಆಗಿ ಬಂದು ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಹೋದರು. ಬಟ್ ವೆರಿ ಪವರ್ಫುಲ್ ಪರ್ಸನ್. ಆದರೆ 10th ಜಾಯ್ನ್ ಆಗಬೇಕಾದಂಥ ವ್ಯಕ್ತಿ ನನಗೆ ಒಂದು ದಿನ ಮುಂಚೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಸರ್ ಸಾರಿ, ನನಗೆ 10th ಜಾಯ್ನ್ ಆಗೋಕ್ಕಾಗಲ್ಲ, 3 ದಿವಸ ಎಕ್ಸ್ಟೆನ್ಷನ್ ಬೇಕು. ಯಾಕೆ ಅಂತ ಹೇಳಿದ್ರೆ ನಂದು ಗಾಡಿ ರೆಡಿ ಆಗಬೇಕು, ಆಮೇಲೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಿಮ್ಮ ಹತ್ರ ಬಂದುಬಿಡ್ತೀನಿ ಅಂತ. ನನಗೆಲ್ಲೊಂದು ಕಡೆ ಅನಿಸುತ್ತೆ, ನಾನು ಅವರಿಗೆ 10th ಅಂತ ಹೇಳಿದ್ಮೇಲೆ ಆ ಡೇಟಲ್ಲಿ ಅವ್ರು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆದರೂ ನಾನು ಯಾರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ನ್ಯಾವಿಗೇಟ್ ದೆಮ್ ಅಗೇನ್ಸ್ಟ್ ದೇರ್ ವಿಶಸ್ ಅಲ್ಲ. ಸೊ ನಾನು ಹೇಳ್ತೀನಿ, ಆಯ್ತು ನಿಮ್ಗೆ ಏನು ಅನಿಸುತ್ತೆ ಮಾಡಿ, ಆದರೆ ಒಂದು 13th ನೀವು ನಮ್ಮ ಕೌಂಟಿಯಲ್ಲಿ ಇರಬೇಕು. ಬಿಕಾಸ್ ಅವತ್ತು ನಾವೊಂದು ಪೂಜೆ ಮಾಡ್ತಾಯಿದ್ದೀವಿ, ನಮ್ಮ ಕೌಂಟಿನ ರೀಓಪನಿಂಗ್ ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ 14th ನನ್ನ ಬರ್ಡೇ ಇದೆ. ಐ ವಿಲ್ ಟೆಲ್ ಆಲ್ ದ್ಯಾಟ್ ಪ್ಲ್ಯಾನ್ಸು. ಸರ್ ನಿಜವಾಗ್ಲೂ ಹೇಳ್ತೀನಿ, ನಾನು ಬರ್ತೀನಿ, ನನಗೊಂದು ಜಾಗ ಸಹ ಮಾಡಿಕೊಡಿ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ನಿಮ್ಮಲ್ಲಿ ಸ್ಟೇ ಆಗ್ತೀನಿ ಅಂತ ಹೇಳ್ತಾರೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಆ ವ್ಯಕ್ತಿ ನನ್ನ ಕಾಲ್ ಕಟ್ ಮಾಡ್ತಾರೆ. ಆ್ಯಂಡ್ ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ಹಿಸ್ ಪ್ರೆಸೆನ್ಸ್ ಆನ್ 13th. ಬರ್ತಾರಲ್ಲ ಅಂತ ಏನೋ ಒಂದು ಮೈಂಡ್ಸೆಟ್ಟು. ಆದರೆ 12th ಮಧ್ಯಾಹ್ನ ಮೇಲೆ ನಾನು ಏನೋ ಒಂದು ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಸಡನ್ನಾಗಿ ನಮ್ಮ ಟೀಮ್ ಮೆಂಬರ್ ಒಬ್ಬರು ಓಡ್ಕೊಂಡು ಬರ್ತಾರೆ. ಬಂದುಬಿಟ್ಟು ಸರ್ 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 ಅಂತ ಹೇಳ್ತಾರೆ. ನಾನು ಏನಾಯಿತು ಅಂತ ಕೇಳುವಾಗ, ನಮ್ಮೊಟ್ಟಿಗೆ ಬಂದು ಸೆಷನ್ ಅಟೆಂಡ್ ಮಾಡಿ ಈಗ ನಾಳೆ ಏನು ಜಾಯ್ನ್ ಆಗಬೇಕಿತ್ತು ಆ ಒಂದು ವ್ಯಕ್ತಿದು ನ್ಯೂಸ್ ಬಂದಿದೆ ಅಂತ. ಏನು ನ್ಯೂಸ್ ಅಂತೇಳಿ ನೋಡಿದ್ರೆ, ಆನೆ ತುಳಿತಕ್ಕೆ ಈ ವ್ಯಕ್ತಿ ಸಾವು ಅಂತ. ಆ್ಯಂಡ್ ಈಸ್ ನೋ ಮೋರ್. ಚೌರಿರ ಗಣಪತಿ ಗಪ್ಪು ಅಂತ ಅವ್ರ ಹೆಸರು. ನನಗೆ ತುಂಬ ಫೀಲ್ ಆಗೋದೇನು ಅಂತ ಹೇಳಿದ್ರೆ, ಅವರಿಗೆ ರಿಗ್ರೆಟ್ಸ್ ಇತ್ತು, ನಾನು ಇಷ್ಟು ವರ್ಷ ಎಲ್ಲ ವೇಸ್ಟ್ ಮಾಡಿಬಿಟ್ಟೆ, ಏನೋ ಒಂದು ತಪ್ಪು ಮಾಡಿದೆ ಅಂತ ಹೇಳಿ. ಅವ್ರು ನನಗೆ ರೆಸ್ಯೂಮ್ ಕಳಿಸಿದ್ದಾರೆ. ಒಳ್ಳೆ ಕಂಪ್ನಿಗಳ ಹೆಸರು, ಒಳ್ಳೆ ಜಾಗದ ಪ್ರೊಫೈಲು, ದುಡ್ಡು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಬಟ್ ಅವರೊಂದು ಹೇಳಿದ್ರು, ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಓಡ್ತಾ ಇದೆ, ತುಂಬ ಅದು ಬೇಕು ಇದು ಬೇಕು ಅಂತೆಲ್ಲ ತೆಗಿತಾ ಇದೆ. ಬಟ್ ನನಗೆ ಫೈನಲ್ ಅನಿಸಿದ್ದು ಮೆಟೀರಿಯಲಿಸ್ಟಿಕ್ ಅದು ಟೆಂಪ್ರರಿ, ತೆಗೆದು 1 ದಿನ 2 ದಿನಕ್ಕಷ್ಟೇ. ಅಲ್ಲಿಂದ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಇನ್ ಅವರ್ ಲೈಫ್. ನಮ್ಮ ಲೈಫಲ್ಲಿ ನಾನು ಖುಷಿಯಾಗಿದ್ದೀನ, ನಾನು ಲೈಫಲ್ಲಿ ಏನೋ ಮಾಡ್ತಾಯಿದ್ದೀನಿ, ನನಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ಮೋರ್ ಪವರ್ಫುಲ್ ಅಂತ. ಬಟ್ ಆ ವ್ಯಕ್ತಿ ಇವತ್ತಿಲ್ಲ. ಟುಡೇ ಈಸ್ ಅವರ್ ರೀಓಪನಿಂಗು. ಬಟ್ ತುಂಬ ಫೀಲ್ ಆಗ್ತಾಯಿದೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಾವೊಂದು ಕಬ್ಬು ಇದ್ದಾಗೆ ಆ ಕಬ್ಬನ್ನ ಸರಿಯಾಗಿ ಹಿಂಡ್ತಾರೆ ಕಂಪ್ನಿಗಳಲ್ಲಿ. ಕಾರ್ಪೊರೇಟ್ ಆಗಿರ್ಬೋದು, ದೊಡ್ಡ ಸಿಟಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಹಿಂಡಿ ಒಂದು ಕಡೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಅವರಿಗೆ ರಿಟರ್ನ್ ಅವರ ಒಂದು ರಿಯಲ್ ನೇಚರಿಗೆ ಬರೋಕ್ಕಾಗಲ್ಲ, ಹಾಗೆ ಸಿಕ್ಕಾಕೊಳ್ತಾ ಇರ್ತಾರೆ. ಆಮೇಲೆ ಒಂದು ಸತಿ ಹಿಂಡಿದ ಮೇಲೆ ಕೆಲವರು ನನ್ನ ಹತ್ರ ಬರ್ತಾರೆ, ಬಂದುಬಿಟ್ಟು ಸರ್ ನನಗೇನೋ ಒಂದು ಮಾಡಬೇಕು ಅಂತ. ಬಟ್ ನನ್ನ ಕ್ವಶನ್ ನಿಮಗೆ, ನಿಮ್ಮನ್ನ ಎಷ್ಟು ನಿಮ್ಮ ಕಂಪ್ನಿ, ನಿಮ್ಮ ಲೈಫ್ ಹಿಂಡ್ಬಿಟ್ಟಿದೆ ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಮ್ಮ ಹ್ಯಾಬಿಟ್ಸ್, ನಮ್ಮ ಹಳೆ ಕರ್ಮಗಳು ಯಾವುದೂ ನಮ್ಮನ್ನ ಬಿಡಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ನಾನೀಗ ಆನೆ ತುಳಿತಕ್ಕೆ ಸಾವು, ಅವರಿಗೊಂದು ಇಷ್ಟು ಲಕ್ಷ ದುಡ್ಡು ಸಿಗ್ಬೋದು, ಇಲ್ಲ ಏನೋ ಒಂದು, ದಟ್ ಈಸ್ ಆಲ್ ಸೆಕೆಂಡರಿ. ನನ್ನ ಪ್ರಕಾರ ನಮ್ಮ ಲೈಫಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಒಂದು ಒಳ್ಳೆ ಲೈಫ್ ಕೊಟ್ಟಿದೆ ನಮಗೆ ದೇವರು. ಆ್ಯಂಡ್ ಐ ಆಮ್ ಓಪನ್ಲಿ ಚಾಲೆಂಜಿಂಗ್. ನಾನು ಆ್ಯಸ್ ಅ ಪರ್ಸನ್ ಬಾರ್ನ್ ಈ ಒಂದು ಕಾಡುಗಳ ಮಧ್ಯೆ ಬದುಕಿದ್ದೀನಿ, ಅಷ್ಟು ವರ್ಷದಿಂದ ಎಲ್ಲ ಸುತ್ತಾಡ್ಕೊಂಡಿದ್ದೀನಿ. ನಾನು ಚಾಲೆಂಜ್ ಮಾಡ್ತೀನಿ, ಐ ಕ್ಯಾನ್ ಗೋ ಟು ಎನಿ ಫಾರೆಸ್ಟ್,
ಐ ಕ್ಯಾನ್ ಗೋ ಟು ಎನಿವೇರ್ ಇನ್ ದಿಸ್ ವರ್ಲ್ಡ್ ವಿತ್ ಮೈ ಸನ್. ಮಗನ ಕರ್ಕೊಂಡು ಹೋಗ್ತೀನಿ, ನನಗೆ ಯಾವುದು ಪ್ರೊಟೆಕ್ಷನ್ ಬೇಡ, ಏನೂ ಬೇಡ, ಬಟ್ ನಾನು ಆರಾಮಾಗಿದ್ದು ಬರ್ತೀನಿ. ಐ ಆಮ್ ನಾಟ್ ಚಾಲೆಂಜಿಂಗ್ ದ ವೈಲ್ಡ್ ಲೈಫ್, ಐ ಆಮ್ ನಾಟ್ ಚಾಲೆಂಜಿಂಗ್ ದ ನೇಚರ್, ಐ ಆಮ್ ಜಸ್ಟ್ ಸರೆಂಡರಿಂಗ್ ಟು ದ ನೇಚರ್. ನಾವು ಯಾವಾಗ ನೇಚರ್ಗೆ ತಲೆ ಬಾಗ್ತೀವಿ ನಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಈ ಆನೆ ಬರೋದು, ಒಬ್ರನ್ನ ಬಂದು ತುಳಿಯೋದು, ಅದು ಇದು, ಇಟ್ ಈಸ್ ಆಲ್ ನಾಟ್ ಇನ್ ಅವರ್ ಕಂಟ್ರೋಲ್. ಇಟ್ ಈಸ್ ಆಲ್ ಗಾಡ್ಸ್ ಪ್ಲ್ಯಾನ್, ಇಟ್ ಈಸ್ ದ ಕ್ರಿಯೇಟರ್ಸ್ ಪ್ಲ್ಯಾನ್. ಬಟ್ ನಾವು ಏನು ಮಾಡ್ತಾಯಿದ್ದೀವಿ ಕಾನ್ಷಿಯಸ್ಲಿ, ಸಬ್ಕಾನ್ಷಿಯಸ್ಲಿ ಅಂತ ಹೇಳೋದು, ದಟ್ ಈಸ್ ಕಂಪ್ಲೀಟ್ಲಿ ಇನ್ ಅವರ್ ಕಂಟ್ರೋಲ್. ಸೊ ತಪ್ಪುಗಳು ಯಾವ್ದು ಮಾಡಿದ್ದೀವೋ ಏನೋ ಮಾಡಲ್ಲ, ಕೆಲವು ನಮಗೆ ಗೊತ್ತಾಗಲ್ಲ ಯಾಕೆ ನಾವು ಲೈಫಲ್ಲಿ ಇಷ್ಟೊಂದು ಸಫರ್ ಆಗ್ತೀವಿ ಅಂತ. ಬಟ್ ಈಸ್ ಅ ಜೆಮ್, ಈಸ್ ಅ ಪವರ್ಫುಲ್ ಪರ್ಸನ್. ಈ ಥರ ಒಂದು ವ್ಯಕ್ತಿಗೆ ಈ ಥರ ಆಯಿತು ಅಂತ ಹೇಳೋದಕ್ಕಿಂತ ಇದರಲ್ಲಿ ನಾವು ಏನು ಕಲಿಬಹುದು ಅಂತ ಹೇಳೋದು ಮಾರಲ್ ಆಫ್ ದ ಸ್ಟೋರಿ. ಸೊ ಐ ರಿಯಲಿ ಮಿಸ್ ಹಿಮ್, ಸಚ್ ಅ ಅಮೇಝಿಂಗ್ ಪರ್ಸನ್. ಐ ಪ್ರೇ, ಈಗ ನಮಗೆ ಒಂದೇ ಒಂದು ಇವತ್ತು ಪೂಜೆ ಆಗಬೇಕಾದ್ರೆ ಐ ಕ್ಯಾನ್ ಜಸ್ಟ್ ಪ್ರೇ ಗಾಡ್ ಟು ಗಿವ್ ಹಿಮ್ ದಟ್ ಸೋಲ್ ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್, ಅವ್ರಿಗೊಂದು ನೆಮ್ಮದಿ ಸಿಗಲಿ. ಅವ್ರಿಗೇನೋ ಒಂದು ಇಂಟೆನ್ಷನ್, ಪರ್ಪಸ್ ಅಂತ ಹೋಗ್ಬೇಕಾದ್ರೆ ಈ ಥರ ಸಡನ್ ಆಗಿ ಆಯಿತು. ಅವರಿಗೊಂದು ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ಗಾಡ್ ಬ್ಲೆಸ್ ಹಿಮ್, ಹಿಸ್ ಸೋಲ್. ಬಟ್ ಎಂಡ್ ಆಫ್ ಇಟ್ ಅವ್ರದ್ದು ಯಾವುದೂ ಮ್ಯಾಟ್ರ್ ಆಗೋಲ್ಲ, ನಥಿಂಗ್. ಇವತ್ತು ಬಾಡಿನೂ ಐ ಮೀನ್ ಇಟ್ ಈಸ್ ಆಲ್ಸೋ ಬರ್ನ್ಟ್, ಇಟ್ ಈಸ್ ಆಲ್ ಡನ್ ಅಂತ ಅನಿಸುತ್ತೆ. ಬಟ್ ವಾಟ್ ರಿಮೈನ್ಸ್ ಈಸ್ ಇಸ್ ಸೋಲ್. ವಾಸ್ ಈ ಹ್ಯಾಪಿ? ಡಿಡ್ ಈ ಲೀಡ್ ಅ ಪೀಸ್ಫುಲ್ ಪರ್ಪಸ್ ಡ್ರಿವನ್ ಲೈಫ್ ಇನ್ ದಿಸ್ ಅರ್ತ್? ನೇಚರ್ಗೋಸ್ಕರ ಸರೆಂಡರ್ ಆದ್ರ? ಈ ವಾಸ್ ಅಬೌಟ್ ಟು ಸರೆಂಡರ್. ಅಷ್ಟರಲ್ಲಿ ಹಿಂಗಾಯಿತು. ಸೊ ಇಟ್ಸ್ ಹೈ ಟೈಮ್ ವಿ ಥಿಂಕ್, ವೈ ಡು ವಿ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್? ನಮ್ಮಿಂದ ನೇಚರ್ಗೆ ಏನು ಕೊಡ್ಬೋದು? ದಟ್ ಈಸ್ ದ ಫೈನಲ್ ಕ್ವಶನ್. ಸೊ ಲೆಟ್ಸ್ ಬಿ ದಟ್ ಗುಡ್ ಹ್ಯೂಮನ್. ವಿಲ್ ರೆಸ್ಪೆಕ್ಟ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಏನು ನೇಚರ್ ಇದೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಚೆನ್ನಾಗಿ ಲೈಫ್ ಲೀಡ್ ಮಾಡುವ. ಸೊ ಇಟ್ಸ್ ಅಪ್ ಟು ಯು ಟು ಆನ್ಸರ್ ದಿಸ್ ಕ್ವಶನ್ ವೆರಿ ಡೀಪ್ಲಿ. ನೀವು ನಿಮ್ಮ ಲೈಫಲ್ಲಿ ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ? ಎಷ್ಟು ಕಬ್ಬು ಹಿಂಡ್ಬಿಟ್ಟಿದ್ದಾರೆ? ಆ್ಯಂಡ್ ಸರ್ಟನ್ ಟೈಮ್ಸ್ ಲೈಫಲ್ಲಿ ಅಷ್ಟೇ ಒಂದು ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆದರೆ, ಸ್ಟಾರ್ಟಿಂಗಲ್ಲಿ ಗೊತ್ತಾಗಿದ್ದರೆ ಫಿಕ್ಸ್ ಮಾಡ್ಕೋಬೋದು, ಪೇಂಟ್ ಮಾಡ್ಕೊಬಿಡ್ಬೋದು, ವೆಲ್ಡಿಂಗ್ ಮಾಡ್ಕೊಬಿಡ್ಬೋದು. ಬಟ್ ರಸ್ಟ್ ಜಾಸ್ತಿ ಆಗಿಬಿಟ್ರೆ ಇಟ್ ವಿಲ್ ಬಿ ಅ ಡಸ್ಟ್. ದಟ್ಸ್ ದ ಮೆಸೇಜ್ ವಾಟ್ ಐ ವಾಂಟೆಡ್ ಟು ಪಾಸ್. ಥ್ಯಾಂಕ್ ಯು.